ಅರುಣಾಚಲ ಪ್ರದೇಶ್, ಆಂಧ್ರ ಪ್ರದೇಶ್, ಬಿಹಾರ್. 2011ರ ಜನಗಣತಿಯ ಪ್ರಕಾರ ಅತ್ಯಂತ ಹೆಚ್ಚು ಜನಸಾಂದ್ರತೆ ಹೊಂದಿದ ರಾಜ್ಯ ಯಾವುದು? ಹೆಚ್ಚು ಜನಸಾಂದ್ರತೆ ಹೊಂದಿದ ರಾಜ್ಯ ಯಾವುದು? 2011ರ ಜನಗಣತಿಯ ಪ್ರಕಾರ ಅತ್ಯಂತ ಹೆಚ್ಚು ಜನಸಾಂದ್ರತೆ ಹೊಂದಿದ ರಾಜ್ಯ ಯಾವುದಂದ್ರೆ ಬಿಹಾರ್ ರಾಜ್ಯ ನೋಡಿ. ಭಾರತ ದೇಶದಲ್ಲಿಯೇ ಅತಿ ಹೆಚ್ಚು ಜನಸಾಂದ್ರತೆ ಹೊಂದಿರುವಂತಹ ರಾಜ್ಯ ಬಿಹಾರ. ಜನಸಾಂದ್ರತೆ ಅಂದ್ರೆ ಏನು? ಪ್ರತಿ ಚದರ್ ಕಿಲೋಮೀಟರ್ ಪ್ರದೇಶದಲ್ಲಿ ವಾಸ ಮಾಡುವ ಜನಸಂಖ್ಯೆಯನ್ನು ಜನಸಾಂದ್ರತೆ ಅಂತ ಕರಿತೀವಿ. ದೇಶದ ಜನಸಾಂದ್ರತೆ 382 ಇದೆ. ಅತಿ ಹೆಚ್ಚು ಜನಸಾಂದ್ರತೆ ಹೊಂದಿದ ರಾಜ್ಯ ಬಿಹಾರ. ಬಿಹಾರದ ಜನಸಾಂದ್ರತೆ 1102 ಇದ್ರೆ ಕಡಿಮೆ ಜನಸಾಂದ್ರತೆ ಹೊಂದಿದ ರಾಜ್ಯ ಅರುಣಾಚಲ ಪ್ರದೇಶ. ಅರುಣಾಚಲ ಪ್ರದೇಶದ ಜನಸಾಂದ್ರತೆ 17 ಇದೆ ನೋಡಿ. ಅತಿ ಹೆಚ್ಚು ಜನಸಾಂದ್ರತೆ ಹೊಂದಿದ ರಾಜ್ಯ ಬಿಹಾರ, ಕಡಿಮೆ ಜನಸಾಂದ್ರತೆ ಹೊಂದಿದ ರಾಜ್ಯ ಅರುಣಾಚಲ ಪ್ರದೇಶ. ಅತಿ ಹೆಚ್ಚು ಜನಸಾಂದ್ರತೆ ಹೊಂದಿರುವಂತ ನಗರ ಅಂದ್ರೆ ಬೆಂಗಳೂರು ನಗರ, ಬೆಂಗಳೂರು ಸಿಟಿ. ಬೆಂಗಳೂರು ನಗರ 4378 ಇದ್ರೆ ಕಡಿಮೆ ಕೊಡಗು 135 ಇದೆ ನೋಡಿ. ಬೆಂಗಳೂರು ನಗರ ಹೈಯೆಸ್ಟ್ ಇದ್ರೆ ಕೊಡಗು 135 ಇದೆ. ಅತಿ ಹೆಚ್ಚು ಜನಸಾಂದ್ರತೆ ಹೊಂದಿರುವ ಕೇಂದ್ರಾಡಳಿತ ಪ್ರದೇಶ ಅಂದ್ರೆ ದೆಹಲಿ. ದೆಹಲಿಯ ಜನಸಾಂದ್ರತೆ 11,297 ಇದೆ ದೆಹಲಿ. ಕಡಿಮೆ ಜನಸಾಂದ್ರತೆ ಹೊಂದಿದ್ದು ದಿವ್ ಮತ್ತು ದಮನ್, ಅಂಡೋಮಾನ್ ನಿಕೋಬಾರ್ ನೋಡಿ. ಅಂಡೋಮಾನ್ ಮತ್ತು ನಿಕೋಬಾರ್ ಎಷ್ಟಿದೆ ಅಂದ್ರೆ ಬರೀ 46 ಇದೆ ನೋಡಿ. 46 ಇದೆ, 46. ಅಂಡೋಮಾನ್ ನಿಕೋಬಾರದ ಜನಸಾಂದ್ರತೆ 46 ಇದೆ. ಕರ್ನಾಟಕ ರಾಜ್ಯದಲ್ಲಿ ಹೈಯೆಸ್ಟ್ ಬೆಂಗಳೂರು ನಗರ, ಅದರ ಕಡಿಮೆ ಕೊಡಗು. ಯಾಕೆ ಕೊಡಗು ಜನಸಾಂದ್ರತೆ ಕಡಿಮೆ ಇದೆ ಅಂದ್ರೆ ಮೂಲಭೂತ ಸೌಕರ್ಯಗಳ ಪ್ರಮಾಣ ಕಡಿಮೆ ಇದೆ. ಮೂಲಭೂತ ಸೌಕರ್ಯಗಳ ಪ್ರಮಾಣ ಕಡಿಮೆ ಇರುವುದರಿಂದ ಸಹಜವಾಗಿಯೇ ಕೊಡಗು ಅತ್ಯಂತ ಕಡಿಮೆ ಜನಸಾಂದ್ರತೆ ಹೊಂದಿರುವಂತ ಜಿಲ್ಲೆ ಅಂತ ಹೇಳಿ ನೋಡ್ತೇವೆ. ಕೇರಳ ರಾಜ್ಯ, ತಮಿಳುನಾಡು, ಹರಿಯಾಣ, ಮಧ್ಯಪ್ರದೇಶ. ದೇಶದಲ್ಲಿ ಅತ್ಯಂತ ಕಡಿಮೆ ಲಿಂಗಾನುಪಾತ ಹೊಂದಿದ ರಾಜ್ಯ, ದೇಶದಲ್ಲಿಯೇ ಅತ್ಯಂತ ಕಡಿಮೆ ಲಿಂಗಾನುಪಾತ ಹೊಂದಿದಂತ ರಾಜ್ಯ ಕಡಿಮೆ ಲಿಂಗಾನುಪಾತ ಹೊಂದಿದ ರಾಜ್ಯ ಕಡಿಮೆ ಲಿಂಗಾನುಪಾತ ಹೊಂದಿದ ರಾಜ್ಯ ಯಾವುದಂದ್ರೆ ಹರಿಯಾಣ ನೋಡಿ. ಲಿಂಗಾನುಪಾತ ಅಂದ್ರೆ ಏನು? 1000 ಪುರುಷರಿಗಿರುವ ಸ್ತ್ರೀಯರ ಪ್ರಮಾಣವನ್ನು ಲಿಂಗಾನುಪಾತ ಅಂತ ಕರಿತೀವಿ. 1000 ಪುರುಷರಿಗಿರುವ ಸ್ತ್ರೀಯರ ಪ್ರಮಾಣವನ್ನ ಲಿಂಗಾನುಪಾತ. ದೇಶದ ಲಿಂಗಾನುಪಾತ ಎಷ್ಟಿದೆ? 940 ಅಥವಾ 943. ಇದು ತಾತ್ಕಾಲಿಕ ಆದರೆ ಇದು ಶಾಶ್ವತ. ಪ್ರಾವಿಷನಲ್, ಇದು ಫೈನಲ್. 968 ಅಥವಾ 973. ಅತಿ ಹೆಚ್ಚು ಲಿಂಗಾನುಪಾತ ಹೊಂದಿದ ರಾಜ್ಯ ಕೇರಳ ರಾಜ್ಯ. ಕೇರಳದ ಲಿಂಗಾನುಪಾತ 1084. ಕಡಿಮೆ ಲಿಂಗಾನುಪಾತ ಹೊಂದಿದ ರಾಜ್ಯ ಹರಿಯಾಣ 877. ಕರೆಕ್ಟ್. ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಲಿಂಗಾನುಪಾತ ಹೊಂದಿರುವಂತ ಜಿಲ್ಲೆ ಅಂದ್ರೆ ಉಡುಪಿ. ಉಡುಪಿ ಲಿಂಗಾನುಪಾತ 1093. ಕಡಿಮೆ ಲಿಂಗಾನುಪಾತ ಹೊಂದಿದ್ದು ಬೆಂಗಳೂರು ನಗರ. ಬೆಂಗಳೂರು ನಗರ ಲಿಂಗಾನುಪಾತ 908. ಉಡುಪಿ 1093 ಆದರೆ ಬೆಂಗಳೂರು ನಗರ 908 ಇದೆ ನೋಡಿ. ಅತಿ ಹೆಚ್ಚು ಲಿಂಗಾನುಪಾತ ಹೊಂದಿದ ರಾಜ್ಯ ಕೇರಳ ಆದರೆ ಕಡಿಮೆ ಲಿಂಗಾನುಪಾತ ಹೊಂದಿದ ರಾಜ್ಯ ಹರಿಯಾಣ.
ಇನ್ನ ದೇಶದಲ್ಲಿ ಅತಿ ಹೆಚ್ಚು ಲಿಂಗಾನುಪಾತ ಹೊಂದಿದ ಕೇಂದ್ರಾಡಳಿತ ಪ್ರದೇಶ ಅಂದ್ರೆ ಪಾಂಡಿಚೇರಿ. 1037 ಇದೆ ಪಾಂಡಿಚೇರಿಯ ಲಿಂಗಾನುಪಾತ. ಕಡಿಮೆ ಲಿಂಗಾನುಪಾತ ಹೊಂದಿದ್ದು ದೀವ್ ಮತ್ತು ದಮನ್. ದೀವ್ ದಮನ್ ದಾದ್ರಾ ನಗರ್ ಹವೇಲಿ 618 ಇದೆ ನೋಡಿ, 618. ಜನನ ದರ ಎಂದರೇನು? ಜನನ ದರ 2014 KS ಕ್ವಶನ್ ಇದು. ಜನನ ದರ ಎಂದರೆ ABCD. ಸಾವಿರ ಸತಿಪತಿಗಳಿಗೆ ಜನ್ಮ ತಾಳುವ ಮಕ್ಕಳ ಸಂಖ್ಯೆ. 1000 ಸತಿಪತಿಗಳಿಗೆ ಜನ್ಮ ತಾಳುವ ಮಕ್ಕಳ ಸಂಖ್ಯೆಯನ್ನು ಜನನ ದರ ಅಂತ ಕರಿತೀವಿ. ಪ್ರತಿ ಸಾವಿರ ಹೆಣ್ಣು ಮಕ್ಕಳಿಗೆ ಜನ್ಮ ತಾಳುವ ಮಕ್ಕಳ ಸಂಖ್ಯೆ. ಪ್ರತಿ 1000 ಜನಸಂಖ್ಯೆಗೆ ಜನ್ಮ ತಾಳುವ ಮಕ್ಕಳ ಸಂಖ್ಯೆ. ಪ್ರತಿ 1000 ಪುರುಷರಿಗೆ ಜನ್ಮ ತಾಳುವ ಮಕ್ಕಳ ಸಂಖ್ಯೆ. ನೋಡಿ ಕ್ವಶನ್ ಹೆಂಗಿದೆ. ಜನನ ದರ ಎಂದರೇನು? ವಾಟ್ ಈಸ್ ಬರ್ತ್ ರೇಟ್ ಅಂತ ಕೇಳ್ತಾನೆ. ಜನನ ದರ ಎಂದರೆ ಪ್ರತಿ 1000 ಸತಿಪತಿಗಳಿಗೆ ಜನ್ಮ ತಾಳುವ ಮಕ್ಕಳ ಸಂಖ್ಯೆ, ಪ್ರತಿ 1000 ಹೆಣ್ಣು ಮಕ್ಕಳಿಗೆ ಜನ್ಮ ತಾಳುವ ಮಕ್ಕಳ ಸಂಖ್ಯೆ, ಪ್ರತಿ 1000 ಜನಸಂಖ್ಯೆಗೆ ಜನ್ಮ ತಾಳುವ ಮಕ್ಕಳ ಸಂಖ್ಯೆ, ಪ್ರತಿ 1000 ಪುರುಷರಿಗೆ ಜನ್ಮ ತಾಳುವ ಮಕ್ಕಳ ಸಂಖ್ಯೆ. ಒಂದು ವರ್ಷದಲ್ಲಿ ಪ್ರತಿ 1000 ಸತಿಪತಿಗಳಿಗೆ ಜನ್ಮ ತಾಳುವ ಮಕ್ಕಳ ಸಂಖ್ಯೆ, ಪ್ರತಿ 1000 ಹೆಣ್ಣು ಮಕ್ಕಳಿಗೆ ಜನ್ಮ ತಾಳುವ ಮಕ್ಕಳ ಸಂಖ್ಯೆ. ಎಷ್ಟು % ಹಾಕಿದ್ರಿ? ಸರಿಯಾದಂತ ಉತ್ತರ ಸಿ, ರೈಟ್ ಆನ್ಸರ್. ನೋಡಿ, ಪ್ರತಿ 1000 ಜನಸಂಖ್ಯೆಗೆ ಜನ್ಮ ತಾಳುವ ಮಕ್ಕಳ ಸಂಖ್ಯೆಯನ್ನು ಜನನ ದರ ಅಂತ ಕರಿತೀವಿ. ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್. ಜನನ ದರ ಎಂದರೆ ಬರ್ತ್ ರೇಟ್ ಅಂದ್ರೆ ಏನು? ಪ್ರತಿ 1000 ಜನಸಂಖ್ಯೆಗೆ ಜನ್ಮ ತಾಳುವ ಮಕ್ಕಳ ಸಂಖ್ಯೆಯನ್ನ ಜನನ ದರ ಅಂತ ಕರೆದರೆ, ಪ್ರತಿ 1000 ಜನಸಂಖ್ಯೆಯಲ್ಲಿ ಮರಣಾಪೂರ್ವ ಸಂಖ್ಯೆಯನ್ನು ಮರಣ ದರ ಅಂತ ಹೇಳಿ ಕರೀತಾರೆ. ಪ್ರತಿ 1000 ಜನಸಂಖ್ಯೆಗೆ ಜನ್ಮ ತಾಳುವ ಪ್ರತಿ 1000 ಜನಸಂಖ್ಯೆಗೆ ಜನ್ಮ ತಾಳುವ ಜನನ ದರ. ಪ್ರತಿ 1000 ಜನಸಂಖ್ಯೆಯಲ್ಲಿ ಮರಣಾಪೂರ್ವ ಸಂಖ್ಯೆಯನ್ನ ಮರಣ ದರ. ನಮ್ಮ ದೇಶದಲ್ಲಿ ಜನನ ದರ ಪ್ರಮಾಣ ಜಾಸ್ತಿ ಇದೆ, ಮರಣ ದರ ಪ್ರಮಾಣ ಕಡಿಮೆ ಇದೆ. ಅದಕ್ಕೆ ದೇಶದ ಜನಸಂಖ್ಯೆ ಏನಾಗಿದೆ ಅಂದ್ರೆ 141 ಕೋಟಿಗೆ ಇಡೀ ಪ್ರಪಂಚದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ದೇಶ ಭಾರತ ಆಗಿದೆ. ಕರ್ನಾಟಕ, ಕೇರಳ, ತೆಲಂಗಾಣ, ಲಕ್ಷದ್ವೀಪ. ಇವುಗಳಲ್ಲಿ ಅತಿ ಹೆಚ್ಚು ಸಾಕ್ಷರತೆ ಹೊಂದಿರುವ ರಾಜ್ಯ ಅಂತಂದ್ರೆ ಕೇರಳ, ಕೇಂದ್ರಾಡಳಿತ ಪ್ರದೇಶ ಅಂದ್ರೆ ಲಕ್ಷದ್ವೀಪ. ನೋಡಿ, ಸಾಕ್ಷರತೆ ಪ್ರಮಾಣದಲ್ಲಿ ಅತಿ ಹೆಚ್ಚು ಸಾಕ್ಷರ ಹೊಂದಿದ ರಾಜ್ಯ ಕೇರಳ ಆದರೆ ಅತಿ ಹೆಚ್ಚು ಸಾಕ್ಷರ ಹೊಂದಿರುವ ಕೇಂದ್ರಾಡಳಿತ ಪ್ರದೇಶ ಅಂದ್ರೆ ಲಕ್ಷದ್ವೀಪ. ಮೂಷಿ ನದಿ ಯಾವ ಪ್ರದೇಶದಲ್ಲಿ ಸಂಚಯನಗೊಳ್ಳುತ್ತದೆ? ಮೂಷಿ ಎನ್ನುವಂತ ನದಿ ಇದೆಯಲ್ಲ, ಯಾವ ಪ್ರದೇಶದಲ್ಲಿ ಜನ್ಮ ತಾಳುತ್ತದೆ ಅಥವಾ ಹರಿಯುತ್ತದೆ? ಮೂಷಿ. ಸರಿಯಾದಂತ ಉತ್ತರ ಕೇರಳ ರಾಜ್ಯ ರೈಟ್ ಆನ್ಸರ್. ತೆಲಂಗಾಣ ರೈಟ್ ಆನ್ಸರ್. ನೋಡಿ, ತೆಲಂಗಾಣದ ಹೈದರಾಬಾದ್ ಅಲ್ಲಿ ಕಂಡು ಬರುವ ಪ್ರಸಿದ್ಧವಾದ ನಗರ ನದಿ ಯಾವ್ದಂದ್ರೆ ಮೂಷಿ. ಮೂಷಿ ನದಿ ಯಾವ ನಗರದ ಮೇಲೆ ಹರಿದು ಹೋಗುತ್ತದೆ ಅಂದ್ರೆ ಹೈದರಾಬಾದ್. ಅಥವಾ ಹೈದರಾಬಾದ್ ಯಾವ ನದಿಯ ದಡದ ಮೇಲೆ ಕಂಡು ಬರುತ್ತದೆ ಅಂತಂದ್ರೆ ಮೂಷಿ ನದಿಯ ದಡದ ಮೇಲೆ ಕಂಡು ಬರುತ್ತದೆ. ಮೂಷಿ ಎಂಬುದು ಕೃಷ್ಣಾ ನದಿಯ ಉಪನದಿಯಾಗಿದೆ. ಇದು ಕೃಷ್ಣಾ ನದಿಯ ಉಪನದಿಯಾಗಿರುವಂತ ಮೂಷಿ
ಹೈದರಾಬಾದ್ ಅನ್ನುವಂಥದ್ದು ಮೂಸಿ ನದಿಯ ದಡದ ಮೇಲೆ ಕಂಡು ಬರುತ್ತದೆ. ಫೇಮಸ್. ಕೃಷ್ಣಾ ನದಿಯ ಉಪನದಿ. "99% ಫನ್, 1% ಲ್ಯಾಂಡ್" ಯಾವುದರ ಪ್ರವಾಸೋದ್ಯಮ ಇಲಾಖೆಯ ಘೋಷವಾಕ್ಯವಾಗಿದೆ? 99% ಫನ್, 1% ಲ್ಯಾಂಡ್. 99% ಫನ್ ಇದೆ, 1% ಲ್ಯಾಂಡ್ ಇದೆ. ಇದು ಯಾವ ರಾಜ್ಯದ ಪ್ರವಾಸೋದ್ಯಮ ಇಲಾಖೆ ಘೋಷವಾಕ್ಯ ಅಂತಂದ್ರ ಲಕ್ಷದ್ವೀಪದ ಪ್ರವಾಸೋದ್ಯಮ ಇಲಾಖೆಯ ಘೋಷವಾಕ್ಯ ನೋಡಿ. ಲಕ್ಷದ್ವೀಪದ ಪ್ರವಾಸೋದ್ಯಮ ಇಲಾಖೆಯ ಘೋಷವಾಕ್ಯ 99% ಫನ್ ಇದೆ, 1% ಲ್ಯಾಂಡ್ ಇದೆ. ಪಾಂಡಿಚೇರಿ, ದಾದ್ರಾ ಮತ್ತು ನಗರ್ ಹವೇಲಿ, ಅಂಡಮಾನ್ ಮತ್ತು ನಿಕೋಬಾರ್, ಲಕ್ಷದ್ವೀಪ. ಕಣ್ಣಾನೂರು ಎಂಬ ಪ್ರಸಿದ್ಧವಾದ ದ್ವೀಪಗಳು ಎಲ್ಲಿ ಕಂಡುಬರುತ್ತವೆ? ಕಣ್ಣಾನೂರು ಎಂಬ ಪ್ರಸಿದ್ಧವಾದ ದ್ವೀಪಗಳು ಎಲ್ಲಿ ಕಂಡುಬರುತ್ತವೆ? ಕಣ್ಣಾನೂರು ಎಂಬ ಪ್ರಸಿದ್ಧವಾಗಿರುವಂತಹ ದ್ವೀಪಗಳು ಎಲ್ಲಿ ಕಂಡುಬರುತ್ತವೆ? ಆಕ್ಚುಲಿ ಕಣ್ಣಾನೂರು ಅನ್ನುವಂಥದ್ದು ಕೇರಳ ರಾಜ್ಯ ಅಂತ ನೋಡ್ತೀವಿ. ಕೇರಳ ರಾಜ್ಯದಲ್ಲಿ ಕಂಡು ಬರಂಗಿಲ್ಲ. ಕಣ್ಣಾನೂರು ಅನ್ನುವಂಥದ್ದು ಎಲ್ಲಿದೆ ಅಂತಂದ್ರೆ ಲಕ್ಷದ್ವೀಪದ ಒಂದು ಭಾಗವಾಗಿದೆ ನೋಡಿ. ಕಣ್ಣಾನೂರು ಎಂಬುದು ಲಕ್ಷದ್ವೀಪದ ಒಂದು ಭಾಗವಾಗಿದೆ. ಭಾರತ ದೇಶದ ಅತ್ಯಂತ ಚಿಕ್ಕದಾಗಿರುವ ಜಿಲ್ಲೆ ಅಂದ್ರೆ ಮಾಹೆ. ಮಾಹೆ ಯಾವುದರ ಒಂದು ಭಾಗವಾಗಿದೆ? ಮಾಹೆ ಎಂಬುದು ಯಾವುದರ ಒಂದು ಭಾಗವಾಗಿದೆ? ಮಾಹೆ ಎಂಬುದು ಯಾವುದರ ಒಂದು ಭಾಗವಾಗಿದೆ? ಮಾಹೆ ಎಂಬುದು ಯಾವುದರ ಒಂದು ಭಾಗವಾಗಿದೆ ಅಂದ್ರೆ ಸರಿಯಾದಂತ ಉತ್ತರ ಪಾಂಡಿಚೇರಿಯ ಒಂದು ಭಾಗವಾಗಿದೆ. ಮಾಹೆ ಯಾವ ರಾಜ್ಯದಲ್ಲಿ ಕಂಡು ಬರುತ್ತದೆ ಅಂದ್ರೆ ಕೇರಳ ರಾಜ್ಯ. ಆ ಕೇರಳ ರಾಜ್ಯದ ಒಂದು ಭಾಗ ಅಂದ್ರೆ ಪಾಂಡಿಚೇರಿ. ಮಾಹೆದ ವಿಸ್ತೀರ್ಣ ಎಷ್ಟಿದೆ ಅಂದ್ರೆ ಕೇವಲ 9 ಚದರ ಕಿಲೋಮೀಟರ್ ಇದೆ ನೋಡಿ. 9 ಚಿಕಿಮಿ. 9 ಚದರ ಕಿಲೋಮೀಟರ್ ಮಾಹೆ. ಅತ್ಯಂತ ದೊಡ್ಡದಾಗಿರುವಂತ ಜಿಲ್ಲೆ ಅಂದ್ರೆ ಗುಜರಾತದ ಕಚ್. ಕಚ್ಚದ ವಿಸ್ತೀರ್ಣ ಎಷ್ಟಿದೆ ಅಂದ್ರೆ 40,000 ಚದರ ಕಿಲೋಮೀಟರ್ ಇದೆ. ಮಾಹೆ ಕೇವಲ 9 ಚದರ ಕಿಲೋಮೀಟರ್ ಇದೆ. ಮಾಹೆ 9 ಚದರ ಕಿಲೋಮೀಟರ್ ಇದ್ದರೆ ಕೇರಳ ರಾಜ್ಯದ ಕಚ್ ಇದೆಯಲ್ಲ, ಗುಜರಾತದ ಕಚ್ ಇದೆಯಲ್ಲ, ಸುಮಾರು ಇದು 40,000 ಚದರ ಕಿಲೋಮೀಟರ್ ವಿಸ್ತೀರ್ಣ ಹೊಂದಿದ್ದು ದೇಶದ ಅತ್ಯಂತ ದೊಡ್ಡದಾಗಿರುವಂತ ಜಿಲ್ಲೆ ಅಂತ ಹೇಳಿ ನೋಡ್ತೀವಿ. ಯಾನಂ ಎಂಬ ಪ್ರದೇಶ ಯಾವುದರ ಒಂದು ಭಾಗವಾಗಿದೆ? ಯಾನಂ. ಯಾನಂ ಎಂಬುದು ಯಾವುದರ ಒಂದು ಭಾಗವಾಗಿದೆ? ಯಾನಂ ಎಂಬುದು ಯಾವುದರ ಒಂದು ಭಾಗವಾಗಿದೆ? ಇದು ಕ್ವಶನ್ ಆಗಿದೆ. ಯಾನಂ ಎಂಬುದು ಯಾವುದರ ಒಂದು ಭಾಗವಾಗಿದೆ ಅಂತಂದ್ರೆ ಪಾಂಡಿಚೇರಿಯ ಒಂದು ಭಾಗವಾಗಿದೆ. ಯಾನಂ ಪಾಂಡಿಚೇರಿಯ ಒಂದು ಭಾಗವಾಗಿದೆ. ಅರವಿಂದೋ ಆಶ್ರಮ ಎಲ್ಲಿ ಕಂಡುಬರುತ್ತದೆ? ದೇಶದ ಶ್ರೇಷ್ಠ ತತ್ವಜ್ಞಾನಿಯಾಗಿ ಹೋರಾಟಗಾರನಾಗಿರುವಂತ ಅರವಿಂದೋ ಆಶ್ರಮ. ಅರವಿಂದೋ ಆಶ್ರಮ. ಎಸ್, ಅರವಿಂದೋ ಆಶ್ರಮ ಎಲ್ಲಿದೆ ಅಂದ್ರೆ ಪಾಂಡಿಚೇರಿಯಲ್ಲಿದೆ ನೋಡಿ. ಪಾಂಡಿಚೇರಿಯಲ್ಲಿ ಕಂಡು ಬರುವಂತ ಪ್ರಸಿದ್ಧವಾದ ಆಶ್ರಮ ಯಾವ್ದಂದ್ರ ಅರವಿಂದೋ ಆಶ್ರಮ. ಅರವಿಂದ್ ಘೋಷ್ ಅವರು ಆರಂಭದಲ್ಲಿ ಕ್ರಾಂತಿಕಾರಿಯಾಗಿ ತೀವ್ರಗಾಮಿಗಳ ನಾಯಕರಾಗಿ ನಂತರ ದಿನಗಳಲ್ಲಿ ಸನ್ಯಾಸತ್ವವನ್ನು ಸ್ವೀಕಾರ ಮಾಡ್ತಾರೆ. ಅವರು ಒಂದು ಆಶ್ರಮವನ್ನು ಪ್ರಾರಂಭ ಮಾಡ್ತಾರೆ, ಅರವಿಂದ ಆಶ್ರಮ. ಅದು ಎಲ್ಲಿ ಕಂಡು ಬರುತ್ತದೆ ಅಂದ್ರ ಕೇರಳ ರಾಜ್ಯದಲ್ಲಿ ಕಂಡು ಬರುತ್ತದೆ. ಅಕ್ಷಾಂಶ
ರೇಖಾಂಶ, ಸಮುದ್ರದ ಸಾಮೀಪ್ಯ, ಬೆಟ್ಟಗಳು. ಭಾರತದ ವಾತಾವರಣದ ಮೇಲೆ ಈ ಕೆಳಗಿನ ಯಾವ ಅಂಶ ಪ್ರಭಾವ ಬೀರುವುದಿಲ್ಲ? ಭಾರತದ ವಾತಾವರಣದ ಮೇಲೆ ಈ ಕೆಳಗಿನ ಯಾವ ಅಂಶ ಪ್ರಭಾವ ಬೀರುವುದಿಲ್ಲ? ಭಾರತದ ವಾತಾವರಣದ ಮೇಲೆ ಈ ಕೆಳಗಿನ ಯಾವ ಅಂಶ ಪ್ರಭಾವ ಬೀರುವುದಿಲ್ಲ ಅಂದ್ರೆ ರೇಖಾಂಶಗಳು ಪ್ರಭಾವ ಬೀರಂಗಿಲ್ಲ, ಬಟ್ ಅಕ್ಷಾಂಶಗಳು ಪ್ರಭಾವ ಬೀರುತ್ತವೆ. ಅಕ್ಷಾಂಶಗಳಾಗಿರಬಹುದು, ಆಮೇಲೆ ಸಮುದ್ರದ ಸಾಮೀಪ್ಯ ಆಗಿರಬಹುದು, ಬೆಟ್ಟಗಳಾಗಿರಬಹುದು. ಎಲ್ಲಿ ಅಪಾರ ಪ್ರಮಾಣದಲ್ಲಿ ಬೆಟ್ಟ ಗುಡ್ಡಗಳು ಇರ್ತಾವೋ ಅಲ್ಲಿ ಅಪಾರ ಪ್ರಮಾಣದಲ್ಲಿ ಮೋಡ ಹೊತ್ತ ಮಾರುತಗಳು ಗರಿಷ್ಠ ಪ್ರಮಾಣದಲ್ಲಿ ಮಳೆಯನ್ನು ತರ್ತವೆ. ಆ ಉದ್ದೇಶಕ್ಕಾಗಿ ಬೆಟ್ಟ ಗುಡ್ಡಗಳು, ಇವತ್ತು ಅರಬ್ಬಿ ಸಮುದ್ರ, ಬಂಗಾಳ ಕೊಲ್ಲಿ ಮತ್ತೆ ಹಿಂದೂ ಮಹಾಸಾಗರಗಳು ದಕ್ಷಿಣ ಭಾರತದ ಇಡೀ ಭಾರತದ ಮೇಲೆ ಪ್ರಭಾವ ಬೀರುತ್ತವೆ. ಇನ್ನು ಅಕ್ಷಾಂಶ ಕೂಡ ನಮ್ಮ ಮೇಲೆ ಸಾಕಷ್ಟು ಪ್ರಮಾಣದಲ್ಲಿ ಪ್ರಭಾವ ಬೀರುತ್ತವೆ. ಇವೆಲ್ಲ ಅಂಶಗಳು, ಅಕ್ಷಾಂಶ ಆಗಿರಬಹುದು, ಸಮುದ್ರದ ಸಾಮೀಪ್ಯ ಆಗಿರಬಹುದು, ಬೆಟ್ಟಗಳಾಗಿರಬಹುದು, ಇವೆಲ್ಲವೂ ಕೂಡ ಭಾರತ ದೇಶದ ಮೇಲೆ ಪ್ರಭಾವ ಬೀರುತ್ತವೆ, ಭಾರತದ ವಾತಾವರಣದ ಮೇಲೆ ಪ್ರಭಾವ ಬೀರುತ್ತವೆ. ನೆಕ್ಸ್ಟ್ 6, 7, 8, 18 ಭಾರತ ದೇಶದಲ್ಲಿ ಎಷ್ಟು ರಾಷ್ಟ್ರೀಯ ಉದ್ಯಾನವನಗಳು ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿವೆ? ಎಷ್ಟು ರಾಷ್ಟ್ರೀಯ ಉದ್ಯಾನವನಗಳು ಭಾರತ ದೇಶದಿಂದ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿವೆ? ಸುಮಾರು 6 ರಾಷ್ಟ್ರೀಯ ಉದ್ಯಾನವನಗಳು ನೋಡಿ. 6 ರಾಷ್ಟ್ರೀಯ ಉದ್ಯಾನವನಗಳು ಭಾರತ ದೇಶದಿಂದ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿವೆ. 1 ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ, 2 ಮಾನಸ ರಾಷ್ಟ್ರೀಯ ಉದ್ಯಾನವನ, ನಂದಾದೇವಿ ರಾಷ್ಟ್ರೀಯ ಉದ್ಯಾನವನ, ಗ್ರೇಟ್ ಹಿಮಾಲಯ ರಾಷ್ಟ್ರೀಯ ಉದ್ಯಾನವನ, ಸುಂದರ್ಬನ್ ರಾಷ್ಟ್ರೀಯ ಉದ್ಯಾನವನ, ಕಿಯೋಲಾಡಿಯೋ ರಾಷ್ಟ್ರೀಯ ಉದ್ಯಾನವನ. ಇವೆಲ್ಲ ಭಾರತ ದೇಶದಿಂದ ಟೋಟಲ್ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿದ ಸ್ಥಳಗಳ ಸಂಖ್ಯೆ ಎಷ್ಟು? ಭಾರತದಿಂದ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿದ ಸ್ಥಳಗಳ ಸಂಖ್ಯೆ 40 ಸ್ಥಳಗಳ ಸೇರ್ಪಡೆಗಳು. 40. 40 ಸ್ಥಳಗಳಲ್ಲಿ ಸುಮಾರು 6 ರಾಷ್ಟ್ರೀಯ ಉದ್ಯಾನವನಗಳು ಸೇರ್ಪಡೆಗೊಂಡವ. 1 ಪಶ್ಚಿಮ ಘಟ್ಟ ಸೇರ್ಪಡೆಯಾಗದ, 1 ಮಿಶ್ರ ಸ್ಥಳ ಸೇರ್ಪಡೆಯಾಗದ, ಇನ್ನು 32 ಸ್ಥಳಗಳದಾವಲ್ಲ ಹಿಸ್ಟಾರಿಕಲ್ ಪ್ಲೇಸ್ಗಳು ಸೆಲೆಕ್ಟ್ ಆಗ್ಯಾವ. 32 ಹಿಸ್ಟಾರಿಕಲ್ ಪ್ಲೇಸ್ಗಳು ಸೆಲೆಕ್ಟ್ ಆಗ್ಯಾವ. 1 ಮಿಶ್ರ ಸ್ಥಳ ಸೆಲೆಕ್ಟ್ ಆಗ್ಯದ. ಮಿಶ್ರ ಸ್ಥಳ ಅಂದ್ರೆ ಸಿಕ್ಕಿಂ ರಾಜ್ಯದಲ್ಲಿ ಕಂಡು ಬರುವಂತ ಕಾಂಚನ ಜುಂಗ, ಅದೊಂದು ಮಿಶ್ರ ಸ್ಥಳ. ಇನ್ನು ಪಶ್ಚಿಮ ಘಟ್ಟಗಳು, ಇನ್ನು 6 ರಾಷ್ಟ್ರೀಯ ಉದ್ಯಾನವನಗಳು. ಟೋಟಲ್ ಎಷ್ಟು ಅಂದ್ರೆ 40. ಭಾರತ ದೇಶದಿಂದ 40 ಸ್ಥಳಗಳು ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿವೆ. ಹಾಗಾದ್ರೆ ಎಷ್ಟು ಜೈವಿಕ ಸಂರಕ್ಷಣಾ ತಾಣಗಳು ಬಯೋಸ್ಪಿಯರ್ ರಿಸರ್ವ್ ಗುಂಪಿಗೆ ಸೇರ್ಪಡೆಗೊಂಡಿದ್ದಾವಂದ್ರ 12 ನೋಡಿ. ಟೋಟಲ್ 18 ಬಯೋಸ್ಪಿಯರ್ ರಿಸರ್ವ್ಗಳದಾವೆ. ವಿಶ್ವ ಗುಂಪಿಗೆ ಸೇರ್ಪಡೆಗೊಂಡಿದ್ದು 12 ಸೇರ್ಪಡೆಗಾವ. 12 ವಿಶ್ವ ಗುಂಪಿಗೆ ಸೇರ್ಪಡೆಗೊಂಡಿರುವಂತದ್ದು. ನಲವತ್ತೊಂಬತ್ತು, 50, 58, 75 ಭಾರತ ದೇಶದಿಂದ ಆಯ್ಕೆಯಾದ ರಾಮ್ಸಾರ್ ತಾಣಗಳು. ಎಷ್ಟು ರಾಮ್ಸಾರ್ ತಾಣಗಳು ಭಾರತದಿಂದ ಆಯ್ಕೆಯಾಗ್ಯಾವ? ರಾಮ್ಸಾರ್ ಪ್ಲೇಸಸ್ಗಳು, ರಾಮ್ಸಾರ್ ತಾಣಗಳು. ರಾಮ್ಸಾರ್ ಪ್ಲೇಸಸ್ ನಮ್ಮ ದೇಶದಲ್ಲಿ ಟೋಟಲ್ 75 ಸ್ಥಳಗಳು ಈ ಒಂದು ಜೌಗು ತಾಣಗಳು ಅಂತ ಹೇಳಿ ಘೋಷಣೆ ಮಾಡಿದ್ದಾರೆ. ಯಾಕಂದ್ರೆ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರು ಈ 75ನೇ ಅಮೃತ ಮಹೋತ್ಸವದ ಸವಿನೆನಪಿಗಾಗಿ ನಮ್ಮ ದೇಶದಿಂದ 75 ಸ್ಥಳಗಳನ್ನ ಏನು ಆಯ್ಕೆ ಮಾಡುವುದರ ಮೂಲಕ ರಾಮ್ಸಾರ್ ತಾಣಗಳಂತ ಹೇಳಿ ಘೋಷಣೆ ಮಾಡಿದರು. ಪ್ರತಿ ವರ್ಷ ಯಾವ ದಿನವನ್ನ ನಾವು ರಾಮ್ಸಾರ್ ಡೇ ಅನ್ನ ಘೋಷಣೆ ಮಾಡ್ತೀವಿ? ಎಸ್, ವೆರಿ ಗುಡ್. ಫೆಬ್ರವರಿ 2 ಮತ್ತು ಜೂನ್ 5 ವೆರಿ ವೆರಿ ಇಂಪಾರ್ಟೆಂಟ್ ಡೇಗಳು ಎರಡು ಇವು. ಫೆಬ್ರವರಿ 2 ಮತ್ತು ಈ ಜೂನ್ 5ನೇ ತಾರೀಕು. ಯಾಕಂದ್ರೆ ಫೆಬ್ರವರಿ 2 ಇದ್ರ ಮೇಲೆ ಹೈಯೆಸ್ಟ್ ಕ್ವಶನ್ ಕೇಳೋಣ. ಯಾವುದು? ಫೆಬ್ರವರಿ 2 ಎದ್ರ ಮೇಲೆ ಕೇಳೋಣ? ರಾಮ್ಸಾರ್ ಪ್ಲೇಸ್ ಮೇಲೆ ಕೇಳೋಣ. ಜೂನ್ 5 ವಿಶ್ವ ಪರಿಸರ ದಿನ. ವಿಶ್ವ ಪರಿಸರ ದಿನ ಜೂನ್ 5ನೇ ತಾರೀಕು. ಇವೆರಡು ಡೇಗಳದವಲ್ಲ. ಎಸ್,
ಹಾ, ವೆರಿ ಗುಡ್. ಬಾಬುರಾವ್, ನಿನ್ ಫೇಮಸ್ ಅದು, ಒಳ್ಳೆ ದಿನ, ಅದ್ ನೆನ್ಪಿಡೋದನ್ನ. ಎಕ್ಸಾಮ್ ಕೇಳ್ತಾನೆ ಫೆಬ್ರವರಿ 14ನೇ ತಾರೀಕು. ಅದು ಭಯಪಟ್ಟು ಮಾಡಪ್ಪ, ನಶಿನ ಕುತ್ಕೊಂಡು ಓದು, ನೋಟ್ಸ್ ಮಾಡ್ಕೊ, ಒಳ್ಳೆ ಒಂದು ನೋಟ್ಬುಕ್ದಾಗ ಬರೀ ಅದನ್ನು ಒಳ್ಳೆ ರಿಪೀಟ್ ಮಾಡು, ನೆನಪಿಟ್ಕೊ. ನನಗೆ ಅದು ಬೇಡ, ಇವೆರಡೇ ನನಗೆ ಇಂಪಾರ್ಟೆಂಟ್. ಫೆಬ್ರವರಿ 2 ಮತ್ತು ಜೂನ್ 5ನೇ ತಾರೀಕು ಅದಲ್ಲ ಹೈಯೆಸ್ಟ್ ಎಕ್ಸಾಮ್ಗೆ ಇಲ್ಲಿವರೆಗೆ ಕೇಳಿದಂತ ಪ್ರಶ್ನೆಗಳು. ಆಗಸ್ಟ್ 12 ಅದಕ್ಕೆ ಫೇಮಸ್. ಆಗಸ್ಟ್ 12 ಅದರ ಮೇಲಿನ ಕ್ವಶನ್ ಕೇಳ್ಯಾನ. ವಿಶ್ವ ಆನೆ ದಿನ ಆಗಸ್ಟ್ 12ನೇ ತಾರೀಕು. ಓಕೆ. ಜುಲೈ 28 ಎಸ್, ವಿಶ್ವ ನೈಸರ್ಗಿಕ ದಿನ ಅಂತ ಕರಿತೀವಿ. ವಿಶ್ವ ನೈಸರ್ಗಿಕ ದಿನ. ಮಹಾರಾಷ್ಟ್ರ, ಗುಜರಾತ್, ಕೇರಳ, ಗೋವಾ. ABC, BCD, AD. ಕೊಂಕಣಿ ರೈಲು ವಲಯ ಯಾವ ರಾಜ್ಯಗಳಿಗೆ ಸಂಬಂಧಪಟ್ಟಿದೆ? ಕೊಂಕಣಿ ರೈಲು ವಲಯ ಯಾವ ರಾಜ್ಯಗಳಿಗೆ ಸಂಬಂಧಪಟ್ಟಿದೆ? ಕೊಂಕಣಿ ರೈಲು ವಲಯ. ಕೊಂಕಣಿ ರೈಲು ವಲಯ ಯಾವ ರಾಜ್ಯಗಳಿಗೆ ಸಂಬಂಧಪಟ್ಟಿದೆ ಅಂದ್ರೆ ಎ ಮತ್ತು ಡಿ ಗೆ ಸಂಬಂಧಪಟ್ಟಿದೆ ನೋಡಿ, ಮಹಾರಾಷ್ಟ್ರ ಮತ್ತು ಗೋವಾ. ಕೊಂಕಣಿ ರೈಲು ವಲಯ ಎಷ್ಟು ರಾಜ್ಯಗಳಿಗೆ ಸಂಬಂಧಪಟ್ಟಿದೆ ಅಂತ ಕ್ವಶನ್ ಕೇಳೋಣ. 3 ರಾಜ್ಯಗಳಿಗೆ ಸಂಬಂಧಪಟ್ಟಿದೆ. 3 ರಾಜ್ಯಗಳು ಯಾವಂತಂದ್ರೆ, ಒಂದು ಮಹಾರಾಷ್ಟ್ರ, ಗೋವಾ, ಮತ್ತೆ ಇನ್ನೊಂದು ಯಾವುದು, ಕರ್ನಾಟಕ ರಾಜ್ಯ ನೋಡಿ, ಕರ್ನಾಟಕ. ಈ 3 ರಾಜ್ಯಗಳಿಗೆ ಸಂಬಂಧಪಟ್ಟಿದೆ. ಕರ್ನಾಟಕ, ಗೋವಾ ಮತ್ತು ಮಹಾರಾಷ್ಟ್ರ. ಈ 3 ರಾಜ್ಯಗಳಿಗೆ ಕೊಂಕಣಿ ರೈಲು ನಿಗಮ ಅಂತ ಕರಿತೀವಿ. ಇದನ್ನು ವಲಯ ಅಂತ ಕರಿಬಾರದು. ಕೊಂಕಣಿ ರೈಲು ನಿಗಮ. ಕೊಂಕಣಿ ರೈಲು ನಿಗಮ. ಕಪ್ಪು ಮಣ್ಣು, ಕೆಂಪು ಮಣ್ಣು, ಮರುಭೂಮಿಯ ಮಣ್ಣು, ಮೆಕ್ಕಲು ಮಣ್ಣು. ಈ ಕೆಳಗಿನ ಯಾವ ಮಣ್ಣನ್ನ ನೇರೆ ಮಣ್ಣು ಎಂದು ಕರೆಯುತ್ತಾರೆ? ನೇರೆ ಮಣ್ಣು. ಯಾವ ಮಣ್ಣನ್ನ ನೇರೆ ಮಣ್ಣು ಎಂದು ಕರೆಯುತ್ತಾರೆ? ಎಸ್, ಈ ಕೆಳಗಿನ ಯಾವ ಮಣ್ಣನ್ನು ನೇರೆ ಮಣ್ಣು ಎನ್ನುವರು ಅಂದ್ರೆ ಮೆಕ್ಕಲು ಮಣ್ಣು ನೋಡಿ. ಮೆಕ್ಕಲು ಮಣ್ಣನ್ನ ನೇರೆ ಮಣ್ಣು ಅಂತ ಕರೀತಾರೆ. ಯಾವ ಮಣ್ಣನ್ನ ರೇವೆ ಮಣ್ಣು ಎನ್ನುವರು? ಯಾವ ಮಣ್ಣನ್ನ ರೇವೆ ಮಣ್ಣು ಎನ್ನುವರು? ರೇವೆ ಮಣ್ಣು ಎಂದು ಕರೆಯುತ್ತಾರೆ. ಸೇಮ್, ಮೆಕ್ಕಲು ಮಣ್ಣನ್ನ ರೇವೆ ಮಣ್ಣು ಅಂತ ಕರೀತಾರೆ. ಮೆಕ್ಕಲು ಮಣ್ಣಿಗಿರುವ ಇನ್ನೊಂದು ಹೆಸರೇ ರೇವೆ ಮಣ್ಣು. ನಾಗರಿಕತೆಯ ಮಣ್ಣು ಎಂದು ಯಾವುದನ್ನು ಕರೆಯುತ್ತಾರೆ? ಇದೇ ಮೆಕ್ಕಲು ಮಣ್ಣು ನೋಡಿ. ಮೆಕ್ಕಲು ಮಣ್ಣನ್ನ ನೇರೆ ಮಣ್ಣು, ರೇವೆ ಮಣ್ಣು, ನಾಗರಿಕತೆಯ ಮಣ್ಣು, ಫಲವತ್ತಾದ ಮಣ್ಣು, ಮತ್ತೆ ಇದನ್ನ ನದಿ ಸಂಚಯನ ಮಣ್ಣು ಅಂತ ಕರೀತಾರೆ. ನದಿ ಸಂಚಯನ ಮಣ್ಣು. ನದಿ ಸಂಚಯನ ಮಣ್ಣು ಇಂಪಾರ್ಟೆಂಟ್. ಮಣ್ಣಿನ ವಿಧಗಳು ನೋಡಿದಾಗ ಮತ್ತೆ ವಿಶೇಷವಾಗಿ ಜೊನಲ್ ಸಾಯಿಲ್ ಅಂತ ಬರ್ತವೆ. ಮತ್ತೆ ಜೊನಲ್ ಸಾಯಿಲ್, ಎ ಜೊನಲ್ ಸಾಯಿಲ್, ಮತ್ತೆ ಇಂಟರ್ ಜೊನಲ್ ಸಾಯಿಲ್. ಎ ಜೊನಲ್ ಸಾಯಿಲ್, ಜೊನಲ್ ಸಾಯಿಲ್, ಎ ಜೊನಲ್ ಸಾಯಿಲ್ ಅಂಡ್ ಇಂಟರ್ ಜೊನಲ್ ಸಾಯಿಲ್. 3 ರೀತಿಯ ಸಾಯಿಲ್ಗಳನ್ನು ನೋಡ್ತೀವಿ ನಾವು ಸಾಮಾನ್ಯವಾಗಿ. ಯಾರು ಹೇಳ್ತಾರಿ ಜೊನಲ್ ಸಾಯಿಲ್ ಅಂದ್ರೆ ಏನು? ಎ ಜೊನಲ್ ಸಾಯಿಲ್ ಅಂದ್ರೆ ಏನು?
ಇಲ್ಲಿ ಹೇಳ್ತಾರೆ ನೋಡಿ. ಮಣ್ಣು ನಿರ್ಮಾಣ ತೆಗೆದುಕೊಂಡ ಸಮಯದ ಆಧಾರದ ಮೇಲೆ ನಾವು 3 ಪ್ರಕಾರಗಳನ್ನ ಮಾಡಿದೀವಿ. ಅವುಗಳಲ್ಲಿ ಝೋನಲ್ ಸಾಯಿಲ್, ಎ ಝೋನಲ್ ಸಾಯಿಲ್, ಇಂಟರ್ ಝೋನಲ್ ಸಾಯಿಲ್. ಅದರಲ್ಲಿ ನೋಡಿ, ಮಣ್ಣು ನಿರ್ಮಾಣ ಆಧಾರದ ಮೇಲೆ ಅಂದ್ರೆ ಅವಧಿ ಆಧಾರದ ಮೇಲೆ ಮಣ್ಣು ನಿರ್ಮಾಣ ಆಗ್ಬೇಕಾದ್ರೆ ಕಲ್ಲು ಮಣ್ಣಾಗಿ ಪರಿವರ್ತನೆಗೊಳ್ಳುವ ಪ್ರಕ್ರಿಯೆಗೆ ಶಿಥಿಲೀಕರಣ ಅಂತ ಕರಿತೀವಿ. ಸಾಯಿಲ್ ಬಿಕಮ್ ಏನು ಯಾವುದು ರಾಕ್ಸ್ ಬಿಕಮ್ ಸಾಯಿಲ್ ದಟ್ ಪ್ರೊಸೆಸ್ ವೆದರಿಂಗ್ ಅಂತ ಕರಿತೀವಿ. ಕಲ್ಲು ಮಣ್ಣಾಗಿ ಪರಿವರ್ತನೆಗೊಳ್ಳುವ ಪ್ರಕ್ರಿಯೆಗೆ ಶಿಥಿಲೀಕರಣ ಅಂತ ಕರಿತೀವಿ. ರಾಕ್ಸ್ ಬಿಕಮ್ ಸಾಯಿಲ್ ದಟ್ ಪ್ರೊಸೆಸ್ ವೆದರಿಂಗ್. ವೆದರ್ ಆಗ್ಬೇಕಾದ್ರೆ, ಕಲ್ಲು ಮಣ್ಣಾಗಿ ಪರಿವರ್ತನೆ ಆಗ್ಬೇಕಾದ್ರೆ ಕನಿಷ್ಠ 100 ವರ್ಷ ತೋರ್ತದೆ, ಗರಿಷ್ಠ 1 ಲಕ್ಷ ವರ್ಷ ತೋರ್ತದೆ. ಆ ಮಣ್ಣು ನಿರ್ಮಾಣ ಆಧಾರದ ಮೇಲೆ, ಆ ತೆಗೆದುಕೊಳ್ಳುವ ಆಧಾರದ ಮೇಲೆ 3 ತರದ ಮಣ್ಣುಗಳನ್ನ ನೋಡ್ತೀವಿ: ಜೋನಲ್, ಜೋನಲ್ ಮತ್ತು ಇಂಟರ್ ಜೋನಲ್. ಜೋನಲ್ ಅಂದ್ರೆ ಝೋನಲ್ ಸಾಯಿಲು ಶಿಲೆಗಳು ಮಣ್ಣಾಗಿ ನಿರ್ಮಾಣ ಆಗಲು ಸಮಯ ತೆಗೆದುಕೊಂಡು ನಿರ್ಮಾಣವಾಗಿರುವಂತಹ ಮಣ್ಣನ್ನ ಝೋನಲ್ ಸಾಯಿಲ್ ಅಂತ ಕರೀತಾರೆ. ಮಣ್ಣಾಗಿ ನಿರ್ಮಾಣ ಆಗೋದಕ್ಕೆ ಇದು ಸಮಯವನ್ನ ತೆಗೆದುಕೊಂಡಿದೆ, ಹಾಗಾಗಿ ಇದನ್ನ ಝೋನಲ್ ಸಾಯಿಲ್ ಅಂತ ಕರೀತಾರೆ. ಎಕ್ಸಾಂಪಲ್, ಅತಿ ಹೆಚ್ಚು ಸಮಯ ತೆಗೆದುಕೊಂಡದ್ದು. ಓಕೆ, ಎಕ್ಸಾಂಪಲ್: ಕೆಂಪು ಮಣ್ಣು, ಜಂಬೆಟ್ಟಿಗೆ ಮಣ್ಣು, ಮರುಭೂಮಿ ಮಣ್ಣು. ವೆರಿ ಗುಡ್. ಎಸ್, ನೆಕ್ಸ್ಟ್ ಎ ಝೋನಲ್ ಸಾಯಿಲ್. ಎ ಝೋನಲ್ ಸಾಯಿಲ್ ಮಣ್ಣಾಗಿ ನಿರ್ಮಾಣ ಆಗಲು ಇದುವರೆಗೂ ಸಮಯ ತೆಗೆದುಕೊಂಡಿಲ್ಲದ ಮಣ್ಣನ್ನ ಎ ಝೋನಲ್ ಸಾಯಿಲ್ ಎನ್ನುವರು. ಸಮಯ ಇದುವರೆಗೂ ತೆಗೆದುಕೊಂಡಿಲ್ಲ. ಇದಕ್ಕೆ ಎಕ್ಸಾಂಪಲ್ ಮೆಕ್ಕಲು ಮಣ್ಣು. ಎಸ್, ಮೆಕ್ಕಲು ಮಣ್ಣನ್ನ ನಾವು ಎ ಝೋನಲ್ ಸಾಯಿಲ್ ಅಂತ ಕರಿತೀವಿ. ಯಾಕಂದ್ರೆ ಇದು ನೇರವಾಗಿ ಎಲ್ಲೋ ಬೆಟ್ಟ ಗುಡ್ಡಗಳಲ್ಲಿರುವಂತಹ ಮಣ್ಣು ನದಿಗಳೊಂದಿಗೆ ಹರ್ಕೊಂಡ್ಬಂದು ಬಿಡುತ್ತೆ. ಗಾಳಿ ನದಿಗಳೊಂದಿಗೆ ಹರ್ಕೊಂಡ್ಬಂದು ಎಲ್ಲಿ ಒಂದ್ ಕಡೆ ಸಂಚಯನ ಆಗ್ತದೆ. ಅದಕ್ಕೆ ಇದು ಟೈಮ್ ತೊಳಂಗಿಲ್ಲ. ಆ ಉದ್ದೇಶಕ್ಕಾಗಿ ಇದು ಎ ಝೋನಲ್ ಸಾಯಿಲ್. ಎಸ್, ನೆಕ್ಸ್ಟ್ ಇಂಟರ್ ಝೋನಲ್ ಸಾಯಿಲ್. ಝೋನಲ್ ಸಾಯಿಲ್ ಮಣ್ಣಾಗಿ ನಿರ್ಮಾಣವಾಗಲು ಅರ್ಧ ಸಮಯ ತೆಗೆದುಕೊಂಡು ಇನ್ನೂ ಅರ್ಧ ಸಮಯ ತೆಗೆದುಕೊಂಡಿಲ್ಲದ ಮಣ್ಣನ್ನ ಇಂಟರ್ ಝೋನಲ್ ಸಾಯಿಲ್ ಅಂತ ಕರೀತಾರೆ. ಅರ್ಧ ಸಮಯ ತೆಗೆದುಕೊಂಡಿದೆ, ಇನ್ನೂ ಅರ್ಧ ಸಮಯ ಬಾಕಿ ಇದೆ. ಈ ಮಣ್ಣಿಗೆ ಉದಾಹರಣೆ ಕಪ್ಪು ಮಣ್ಣು, ಹುಲ್ಲುಗಾವಲು ಮಣ್ಣು, ಜೌಗು ಮಣ್ಣು, ಲವಣಯುಕ್ತ ಮಣ್ಣು. ಎಸ್, ವೆರಿ ಗುಡ್. ನೋಡಿ, ಇಂಟರ್ ಝೋನಲ್ ಸಾಯಿಲ್ ಅಂದ್ರೆ ಏನು? ಅರ್ಧ ಪ್ರಮಾಣ ಸಮಯ ತೆಗೆದುಕೊಂಡದ್ದು, ಇನ್ನು ಅರ್ಧ ಪ್ರಮಾಣ ಸಮಯ ತೆಗೆದುಕೊಂಡಿದ್ದು. ಇಲ್ಲಿ ಯಾವುದೇ ಸಮಯ ತೆಗೆದುಕೊಂಡಿಲ್ಲ. ಇಲ್ಲಿ 50-50, ಇಲ್ಲಿ 99% ಇದು ಟೈಮ್ ತಗೊಂಡದ್ದು, ಇಲ್ಲಿ 50% ಮಾತ್ರ ಟೈಮ್ ತಗೊಂಡದ್ದು. ಇಲ್ಲಿ ಯಾವುದೇ ಸಮಯ ತೆಗೆದುಕೊಂಡಿಲ್ಲ. ಸಂಪೂರ್ಣವಾಗಿ ಸಮಯ ತೆಗೆದುಕೊಂಡ್ರೆ ಝೋನಲ್ ಸಾಯಿಲ್, ಅರ್ಧ ಸಮಯ ತೆಗೆದುಕೊಂಡ್ರೆ ಇಂಟರ್ ಝೋನಲ್ ಸಾಯಿಲ್, ಸಮಯವನ್ನು ತೊಳೆ ಇಲ್ಲ ಅಂತಂದ್ರೆ ಅದನ್ನ ಎ ಝೋನಲ್ ಸಾಯಿಲ್. ಓಕೆ, ನಾಳೆ ಹಿಂಗೂ ಕ್ವಶನ್ ಕೇಳ್ತಾನೆ. ಯಾವ್ದೋ ಒಂದು ಕೊಟ್ಟು ಈ ಕೆಳಗಿನ ಯಾವ ಮಣ್ಣು ಕ್ವಶನ್ ಆಗಿದೆ, ಎಕ್ಸಾಮ್ ಕೇಸ್ ಕ್ವಶನ್ ಆಗಿದೆ. ಝೋನಲ್ ಸಾಯಿಲ್ ಅಂದ್ರೆ ಯಾವುದು, ಇಂಟರ್ ಝೋನಲ್ ಸಾಯಿಲ್ ಅಂದ್ರೆ ಯಾವುದು, ಈ ತರ ಪ್ರಶ್ನೆಗಳನ್ನು ಕೇಳುವ ಸಾಧ್ಯತೆ ಇದೆ. ಓಕೆ, ಈಗ ಈ ಒಂದು ಮಣ್ಣಿನ ಅಂಶಗಳನ್ನು ನೋಡಿದ ಮಣ್ಣ ಶಿಲೆ ನಿರ್ಮಾಣ ಆಧಾರದ ಮೇಲೆ, ಅಂದ್ರೆ ಅದರ ಮಣ್ಣಿನ ಪ್ರೊಫೈಲ್ ಆಧಾರದ ಮೇಲೆ ಮತ್ತೆ ನಾವು ಡಿವೈಡ್ ಮಾಡ್ತಾ ಬರ್ತೀವಿ. ಪ್ರೊಫೈಲ್ ಆಧಾರದ ಮೇಲೆ ಎಷ್ಟು ತರದ ಮಣ್ಣುಗಳನ್ನ ನೋಡ್ತೀವಿ ಅಂದ್ರೆ 5 ತರದ ಮಣ್ಣುಗಳು ನೋಡ್ತೀವಿ. ಒಂದು ಓ ಟೈಪ್ ಮಣ್ಣು, ಎ ಟೈಪ್ ಮಣ್ಣು, ಬಿ ಟೈಪ್ ಮಣ್ಣು, ಸಿ ಟೈಪ್ ಮಣ್ಣು, ಮತ್ತೆ ಆರ್ ಟೈಪ್ ಮಣ್ಣು. ಓಕೆ, ಇದು ಹೇಳಿ, ಓ ಟೈಪ್ ಮಣ್ಣು ಅಂದ್ರೆ ಯಾವುದು? ಟೈಪ್ ಮಣ್ಣು ಆರ್ಗ್ಯಾನಿಕಲ್ ಸಾಯಿಲ್. ಎಲೆಗಳು, ಕುರಿ, ಹಸು, ಹಂದಿ, ಕೋಳಿ ಗೊಬ್ಬರಗಳಿಂದ ನಿರ್ಮಾಣವಾದಂತ ಮಣ್ಣನ್ನ ಓ ಟೈಪ್ ಸಾಯಿಲ್ ಅಂತ ಕರೀತಾರೆ ಸರ್. ನೋಡಿ, ಇದು ಎಲೆಗಳಾಗಿರ್ಬೋದು, ಕುರಿಗಳಾಗಿರ್ಬೋದು, ಕೋಳಿ ಆಗಿರ್ಬೋದು, ಹಂದಿ ಆಗಿರ್ಬೋದು, ಎಮ್ಮೆ ಆಗಿರ್ಬೋದು, ಇವೆಲ್ಲ ಏನಪ್ಪಾ ಅಂತಂದ್ರೆ ಇವುಗಳ ಗೊಬ್ಬರ ಇದೆಯಲ್ಲ. ಅಕ್ಕನ ಊರು ಯಾವ? ಯಾಕಪ್ಪ ಅಕ್ಕನ ತೊಗೊಂಡು ಏನ್ ಮಾಡವ? ಅಕ್ಕನ ಊರು ಚಾಮರಾಜನಗರ. ಅವ್ರಿಗೆ ಭಯಂಕರ ಮಳಿ ಬಂದ ಸುಮ್ ಕೂತಾರ. ಹೇಳ್ರಿ ಮೇಡಮ್, ನೀವು ಎಲೆ, ಕುರಿ, ಕೋಳಿ, ಹಂದಿ ಮತ್ತು ಎಮ್ಮೆಯ ಗೊಬ್ಬರ ಇದೆಯಲ್ಲ, ಆ ಗೊಬ್ಬರ ಇದೆಯಲ್ಲ ಅದನ್ನ ಆರ್ಗಾನಿಕ್ ಸಾಯಿಲ್ ಅಂತ ಕರಿತೀವಿ. ಈ ಆರ್ಗಾನಿಕ್ ಸಾಯಿಲ್ ಅಂದ್ರೆ ಇಲ್ಲೆಲ್ಲ ಇರ್ತದೆ, ನಮ್ಮ ಭೂಮಿಯ ಮೇಲ್ಭಾಗದಲ್ಲಿ ಇದೆಯಲ್ಲ, ಅದನ್ನ ಆರ್ಗಾನಿಕ್ ಸಾಯಿಲ್ ಅಂತ ಕರಿತೀವಿ. ನೆಕ್ಸ್ಟ್ ಎ ಟೈಪ್ ಸಾಯಿಲ್ ಕಪ್ಪು ಮಣ್ಣು, ಕೆಂಪು ಮಣ್ಣು, ಜಂಬಿಟ್ಟಿಗೆ ಮಣ್ಣು, ಮೆಕ್ಕಲು ಮಣ್ಣುಗಳನ್ನ ಎ ಟೈಪ್ ಸಾಯಿಲ್ ಅಂತ ಕರೀತಾರೆ. ಕಪ್ಪು ಮಣ್ಣು, ಕೆಂಪು ಮಣ್ಣು,
ಜಂಬೆಟ್ಟಿಗೆ ಮಣ್ಣು ಮತ್ತೆ ಇವೆಲ್ಲ ಮೆಕ್ಕಲು ಮಣ್ಣು, ಇವೆಲ್ಲ ಸಾಧಾರಣ ನಾವು ಯೂಸ್ ಮಾಡ್ತೀವಲ್ಲ, ಇವೆಲ್ಲ ಮಣ್ಣು ಏನಪ್ಪಾ ಅಂತಂದ್ರೆ ಇವು ಎ ಟೈಪ್ ಸಾಯಿಲ್. ನೆಕ್ಸ್ಟ್ ಬಿ ಟೈಪ್ ಸಾಯಿಲ್, ಹರಳು ರೀತಿಯಲ್ಲಿರುವಂತ ಮಣ್ಣುಗಳನ್ನ ಬಿ ಟೈಪ್ ಸಾಯಿಲ್ ಅಂತ ಕರೀತಾರೆ. ಹರಳು ಅಂದ್ರೆ ಅರ್ಧ ಮಣ್ಣು ಏನಾಗಿರ್ತದೆ, ಸ್ವಲ್ಪ ಅಂದ್ರೆ 99% ಮಣ್ಣು ಆಗಿರ್ತದೆ, ಬಟ್ ಎಲ್ಲ ಹರಳು ರೂಪದಾಗಿರ್ತದೆ. 1% ಮಾತ್ರ ಸೆಲೆಗಳಿರ್ತವೆ. ಅದಕ್ಕೆ ಏನಂತ ಕರಿತೀವಿ, ಹರಳು ರೂಪದ ಮಣ್ಣನ್ನ ಬಿ ಟೈಪ್ ಸಾಯಿಲ್ ಅಂತ ಕರಿತೀವಿ. ನೆಕ್ಸ್ಟ್ ಸಿ ಟೈಪ್ ಸಾಯಿಲ್, ಅರ್ಧ ಪ್ರಮಾಣದ ಹರಳುಗಳು, ಇನ್ನು ಅರ್ಧ ರೀತಿಯ ಮಣ್ಣುಗಳು ಬಂಡೆಗಲ್ಲುಗಳಾಗಿ ಇರೋವಂಥದ್ದನ್ನ ಸಿ ಟೈಪ್ ಸಾಯಿಲ್ ಅಂತ ಕರೀತಾರೆ. ಅರ್ಧ ಹರಳು ಇರ್ತವೆ, ಇನ್ನು ಅರ್ಧ ಬಂಡೆಗಳ ರೂಪದಲ್ಲಿ ಇರ್ತವೆ. ಇವಕ್ಕೆ ಏನಂತ ಕರೀತಾರೆ ಅಂದ್ರೆ ಸಿ ಟೈಪ್ ಸಾಯಿಲ್ ಅಂತ ಕರೀತಾರೆ. ನೆಕ್ಸ್ಟ್ ಆರ್ ಟೈಪ್ ಸಾಯಿಲ್, ರಾಕ್ ಸಾಯಿಲ್, ಬಂಡೆಗಳಾಗಿರುವಂತ ಮಣ್ಣುಗಳನ್ನ ಆರ್ ಟೈಪ್ ಸಾಯಿಲ್ ಅಂತ ಕರೀತಾರೆ. ಸಂಪೂರ್ಣವಾಗಿ ಬಂಡೆಗಳೇ ಇರ್ತವೆ, ಇಲ್ಲಿ ಯಾವುದೇ ಮಣ್ಣಿನ ಪ್ರೊಸೆಸ್ ಪ್ರಾರಂಭಗಳಲ್ಲ. ಸಂಪೂರ್ಣವಾಗಿ ಬಂಡೆಗಳಿದ್ದು ಅಂತಂದ್ರೆ ಅವುಗಳನ್ನ ಏನ್ ಕರೀತಾರೆ ಅಂದ್ರೆ ರಾಕ್ ಟೈಪ್ ಸಾಯಿಲ್ ಅಂತ ಕರೀತಾರೆ. ಸಂಪೂರ್ಣವಾಗಿ ಇವು ಬಂಡೆಗಳಿರ್ತವೆ, ಬಂಡೆಗಳಿಂದ ನಿರ್ಮಾಣಗೊಂಡಿದ್ದು. ಎಲ್ಲ ಲಿಂಗ ಬಿಡಲಿ, ಅದು ಬುಕ್ಕ ನೋಡಿ ಹೇಳ್ತಾರ, ಇದು ನೋಡಿ ಹೇಳ್ತಾರ. ಅವರು ಗೌರ್ಮೆಂಟ್ ಟೀಚರ್ ಅದಾರ, ಅವರು ಹೈಸ್ಕೂಲ್ ಟೀಚರ್ ಗೌರ್ಮೆಂಟ್ ಅವ್ರೇನು ಸಣ್ಣ ಇದಲ್ಲ, 4 ಜಾಬ್ ಮಾಡ್ಕೊಂಡ್ರ ಅವ್ರು. ನೀ ಇದ್ರ ಅದು ಬರೀ ಬಾರಿಕಲ್ಲಿ ಇದೇ ಮಾಡ್ಕೊತ ಬಂದ್, ನೀ ಹೇಳಪ್ಪ ಏನ್ರ ಒಂದ್ ನೋಡಮ್ಮ. ಮೇಡಮ್ ಏನ್ ತಿಳ್ಕೊಬೇಡ್ರಿ, ನೀವೆಲ್ಲ ಕರೆಕ್ಟ್ ಹೇಳಿರಿ. ಮಳೆ ಏನ್ ಬಾಳ ಬರಾಕತ್ತನ್ರಿ ಏನಿಲ್ಲ? ಹ್ಞೂ ಸರ್, ತುಂಬಾ ಮಳೆ ಬರ್ತಿದೆ ಸರ್. ನಮ್ಮೊಂದು ಒಂದು ಕೊಡ ಕಳಸ್ರಿ ಮೇಡಮ್, ನಮ್ ಮಿಕ್ಕದ ಒಂದ್ ನಿನಿ ಮಳೆ ಇಲ್ಲ. ಏನ್ ಮಾಡ್ಬೇಕು, ಕುಡಿಬೇಕು, ಗ್ಲಾಸ್ನ್ಯಾಗ ನೀರ್ ಕುಡಿಬೇಕು, ವಿಚಾರ ಮಾಡಿ ಕುಡ್ಲಿಕತ್ತೀನಿ. ನೋಡಿ, ಒಟ್ಟಾರೆಯಾಗಿ ಮಣ್ಣಿನ ವಿಧಗಳನ್ನ ಅನುಕ್ರಮವಾಗಿ ಭೂಮಿಯೊಳಗೆ ನೋಡಿದಾಗ ಒಂದು ಓ ಟೈಪ್ ಸಾಯಿಲ್ ಇದೆ, ಎ ಟೈಪ್ ಸಾಯಿಲ್ ಇದೆ, ಬಿ ಟೈಪ್ ಸಾಯಿಲ್ ಇದೆ, ಸಿ ಟೈಪ್ ಸಾಯಿಲ್ ಇದೆ, ಮತ್ತೆ ಆರ್ ಟೈಪ್. ತಗೋರಿ, ಇವೆಲ್ಲ ಇಂಪಾರ್ಟೆಂಟ್ ಆಗಿರುವಂತ ಪಾಯಿಂಟ್ಗಳು ನೋಡಿ. ಒಟ್ಟು ಸುಮ್ಸಿನ್ ನಗತಾರ, ಒಟ್ಟ ನಗಲಾಕ್ ಫೇಮಸ್, ಬರೀ ನಗೋದು. ಯಾವ ಡ್ರಮ್ ನೀರ್, ನೀನೇ ಕುಡಿಯೋ ಡ್ರಮ್ ನೀರ್. ನೋಡಿ, ಮಣ್ಣಿನ ನಿರ್ಮಾಣ ಆಧಾರದ ಮೇಲೆ, ಅವಧಿ ಆಧಾರದ ಮೇಲೆ 3 ಪ್ರಕಾರ. ಇನ್ನ ಭೂಮಿ ಒಳಗೆ ಮಣ್ಣಿನ ಪ್ರಕಾರಗಳಂದ್ರೆ ಇಲ್ಲಿಂದ ಎ ಸ್ಟಾರ್ಟ್ ಆಗ್ತದೆ. ಓ ಟೈಪ್ ಸಾಯಿಲ್, ಎ ಟೈಪ್ ಸಾಯಿಲ್, ಬಿ ಟೈಪ್ ಸಾಯಿಲ್, ಸಿ ಟೈಪ್ ಸಾಯಿಲ್ ಅಂಡ್ ರಾಕ್ಸ್ ಅಂತ ಕರಿತೀವಲ್ಲ. ಸಂಪೂರ್ಣವಾಗಿ ಭೂಮಿ ಒಳಗಡೆ ಕಂಡು ಬರುವಂತ ಬಂಡೆಗಳು. ಆ ಬಂಡೆಗಳೇ ನಾವು ಆರ್ ಟೈಪ್ ಸಾಯಿಲ್ ಅಂತ ಹೇಳಿ ಗುರುತಿಸ್ತೀವಿ. ಐದನೇ ಪಂಚವಾರ್ಷಿಕ ಯೋಜನೆ, 6ನೇ ಪಂಚವಾರ್ಷಿಕ ಯೋಜನೆ, 3ನೇ ಪಂಚವಾರ್ಷಿಕ ಯೋಜನೆ, 4ನೇ ಪಂಚವಾರ್ಷಿಕ ಯೋಜನೆ. ಯಾವ ಪಂಚವಾರ್ಷಿಕ ಯೋಜನೆಯು ಎಟ್ ಎ ಟೈಮ್ ಚೀನಾ ಮತ್ತು ಪಾಕಿಸ್ತಾನಗಳು ಭಾರತದ ಮೇಲೆ ದಾಳಿ ಮಾಡುವ ಪ್ರಯತ್ನವನ್ನು ಮಾಡಿದವು. ಯಾವ ಪಂಚವಾರ್ಷಿಕ ಯೋಜನೆಯ ಸಮಯದಲ್ಲಿ ಎಟ್ ಎ ಟೈಮ್ ಪಾಕಿಸ್ತಾನ ಮತ್ತು ಚೀನಾಗಳು ಎಟ್ ಎ ಟೈಮ್ ಭಾರತದ ಮೇಲೆ ದಾಳಿ ಮಾಡುವಂತ ಪ್ರಯತ್ನವನ್ನು ಮಾಡಿದವು ಅಂದ್ರೆ ಸರಿಯಾದಂತ ಉತ್ತರ 3ನೇ ಪಂಚವಾರ್ಷಿಕ ಯೋಜನೆ. 1962ರಲ್ಲಿ ಚೀನಾ ಭಾರತ ಮೇಲೆ ದಾಳಿ ಮಾಡಿದರೆ 1965ರಲ್ಲಿ ಪಾಕಿಸ್ತಾನ ಭಾರತ ಮೇಲೆ ದಂಡೆತ್ತಿ ಬರ್ತದೆ. 3ನೇ ಪಂಚವಾರ್ಷಿಕ ಯೋಜನೆ. ಅದಕ್ಕೆ 3ನೇ ಪಂಚವಾರ್ಷಿಕ ಯೋಜನೆ ನಮ್ಗೆ ಬಹಳ ಲಾಸ್ ಆಗ್ತದೆ. 4ನೇ ಪಂಚವಾರ್ಷಿಕ ಯೋಜನೆಗೆ ಅಮೌಂಟ್ ಇನ್ವೆಸ್ಟ್ಮೆಂಟ್ ಮಾಡಕ್ಕೂ ದುಡ್ಡು ಇರಂಗಿಲ್ಲ ನಮ್ಮ ಕಡೆ, ಅಷ್ಟು ನಾವು ನಷ್ಟವನ್ನ ಅನುಭವಿಸ್ತೀವಿ. ಕರ್ನಾಟಕ, ತಮಿಳುನಾಡು, ಆಂಧ್ರ ಪ್ರದೇಶ್, ಒಡಿಸ್ಸಾ. ಕಿಯೋಂಜರ್ ಬೆಟ್ಟಗಳು ಮತ್ತು ಸಿಮ್ಲಿಪಾಲ್ ಬೆಟ್ಟಗಳು ಯಾವ ರಾಜ್ಯದಲ್ಲಿದ್ದಾವೆ? ಕಿಯೋಂಜರ್ ಬೆಟ್ಟಗಳು ಮತ್ತೆ ಸಿಮ್ಲಿಪಾಲ್ ಬೆಟ್ಟಗಳು. ಕಿಯೋಂಜರ್ ಬೆಟ್ಟಗಳು ಮತ್ತು ಸಿಮ್ಲಿಪಾಲ್ ಬೆಟ್ಟಗಳು ಯಾವ ರಾಜ್ಯದಲ್ಲಿದ್ದಾವೆ ಅಂದ್ರೆ ಫೇಮಸ್ ಒಡಿಸ್ಸಾ ರಾಜ್ಯದಲ್ಲಿ ಕಂಡು ಬರುತ್ತಾ ನೋಡಿ. ಒಡಿಸ್ಸಾ ರಾಜ್ಯದಲ್ಲಿ ಕಂಡು ಬರುವಂತ ಬೆಟ್ಟಗಳು. ಭಾರತದ ಗುಡುಗು ಮತ್ತು ಮಿಂಚು ಸಂಶೋಧನಾ ಕೇಂದ್ರ ಬಾಲಸೂರು ಕಂಡುಬರುವುದು. ಭಾರತದ ಗುಡುಗು ಮತ್ತು ಮಿಂಚುಗಳ ಸಂಶೋಧನಾ ಕೇಂದ್ರ ಬಾಲಸೂರು ಕಂಡುಬರುವುದು ಒಡಿಸ್ಸಾ ರಾಜ್ಯದಲ್ಲಿ ಕಂಡುಬರುತ್ತದೆ ನೋಡಿ. ಬಾಲಸೂರು.
ಬಾಲಸೂರು. ಭಾರತದ ಗುಡುಗು ಮತ್ತು ಮಿಂಚುಗಳ ಸಂಶೋಧನಾ ಕೇಂದ್ರ ಎಲ್ಲಿದೆ ಅಂದ್ರೆ ಬಾಲಸೂರದಲ್ಲಿದೆ, ಒಡಿಸ್ಸಾ ರಾಜ್ಯದ ಬಾಲಸೂರು. ದಾಲ್ ಸರೋವರ, ಉಲಾರ್ ಸರೋವರ, ಲೋಕಟಾಕ್ ಸರೋವರ, ಚಿಲ್ಕಾ ಸರೋವರ. ಯಾವ ಸರೋವರ ಚಳಿಗಾಲದಲ್ಲಿ ಹೆಪ್ಪುಗಟ್ಟುತ್ತದೆ? ಭಾರತ ದೇಶದ ಯಾವ ಸರೋವರವು ಚಳಿಗಾಲದಲ್ಲಿ ಹೆಪ್ಪುಗಟ್ಟುತ್ತದೆ? ಚಳಿಗಾಲದಲ್ಲಿ ಹೆಪ್ಪುಗಟ್ಟುವ ಸರೋವರ ಯಾವುದು? ಇಂಪಾರ್ಟೆಂಟ್ ಕ್ವಶನ್. ಇದು ಚಳಿಗಾಲದಲ್ಲಿ ಹೆಪ್ಪುಗಟ್ಟುವಂತ ಸರೋವರವಾಗಿದೆ. ಸರಿಯಾಗಿರುವಂತ ಉತ್ತರ ದಾಲ್ ಸರೋವರ. ನೋಡಿ, ದಾಲ್ ಸರೋವರ ಇದೆಯಲ್ಲ, ಇದು ಚಳಿಗಾಲದಲ್ಲಿ ಹೆಪ್ಪುಗಟ್ಟುವಂತ ಸರೋವರ ಅಂತ ನೋಡ್ತೀವಿ ನಾವು. ಚಳಿಗಾಲದಲ್ಲಿ ಹೆಪ್ಪುಗಟ್ಟುವ ಸರೋವರ. ಭಾರತದ ಅತಿದೊಡ್ಡ ಎರಡನೇ ಸಿಹಿ ನೀರಿನ ಸರೋವರ ಯಾವುದು? ಭಾರತದ ಅತಿದೊಡ್ಡ ಎರಡನೇ ಸಿಹಿ ನೀರಿನ ಸರೋವರ ಯಾವುದು? ಭಾರತದ ಅತಿದೊಡ್ಡ ಎರಡನೇ ಸಿಹಿ ನೀರಿನ ಸರೋವರ ಯಾವುದು? ಭಾರತದ ಅತಿದೊಡ್ಡ ಎರಡನೇ ಸಿಹಿ ನೀರಿನ ಸರೋವರ ಯಾವುದಂದ್ರ ಸರಿಯಾದಂತ ಉತ್ತರ ದಾಲ್ ಸರೋವರ. ನೋಡಿ, ನಮ್ಮ ದೇಶದ ಅತಿದೊಡ್ಡ ಸಿಹಿ ನೀರಿನ ಸರೋವರ ಅಂದ್ರೆ ಉಲಾರ್ ಸರೋವರ. ಉಲಾರ್ ಸರೋವರ ಭಾರತದ ಅತಿದೊಡ್ಡ ಸಿಹಿ ನೀರಿನ ಸರೋವರ. ಅದು ಬಿಟ್ಟರೆ ಎರಡನೇ ಸಿಹಿ ನೀರಿನ ಸರೋವರ ಅಂದ್ರ ದಾಲ್ ಸರೋವರ. ಯಾವ ಸರೋವರವು ಭಾರತ ದೇಶದಲ್ಲಿ ಆಯ್ಕೆಯಾದ ರಾಮ್ಸಾರ್ ತಾಣವಾಗಿದೆ? ಯಾವ ಸರೋವರವು ಭಾರತದಿಂದ ಆಯ್ಕೆಯಾದ ಮೊದಲ ರಾಮ್ಸಾರ್ ತಾಣ? ರಾಮ್ಸಾರ್ ತಾಣವಾಗಿದೆ. ಭಾರತದಿಂದ ಆಯ್ಕೆಯಾದ ಮೊದಲ ರಾಮ್ಸಾರ್ ತಾಣ ಯಾವುದು ಅಂತಂದ್ರ ಸರಿಯಾಗಿರುವಂತ ಉತ್ತರ ಚಿಲ್ಕಾ ಸರೋವರ. ನೋಡಿ, ಚಿಲ್ಕಾದಲ್ಲ, ಇದು ಭಾರತ ದೇಶದಿಂದ ಆಯ್ಕೆಯಾದ ಮೊದಲ ರಾಮ್ಸಾರ್ ತಾಣ ಅಂತ ಹೇಳಿ ಕರಿತೀವಿ, ಚಿಲ್ಕಾ ಸರೋವರ. ಪಂಪಸ್ ಹುಲ್ಲುಗಾವಲು, ಲಾನೋಸ್ ಹುಲ್ಲುಗಾವಲು, ಸ್ಟೆಪಿಸ್ ಹುಲ್ಲುಗಾವಲು, ಡೌನ್ಸ್ ಹುಲ್ಲುಗಾವಲು. ಪ್ರಪಂಚದ ಅತ್ಯಂತ ಉದ್ದವಾದ ಹುಲ್ಲುಗಾವಲು ಯಾವುದು? ಪ್ರಪಂಚದಲ್ಲಿ ಅತಿ ಹೆಚ್ಚು ಉದ್ದವಾಗಿ ಆವರಿಸಿದ ಹುಲ್ಲುಗಾವಲು. ಪ್ರಪಂಚದ ಅತಿ ಉದ್ದವಾಗಿ ಆವರಿಸಿದ ಹುಲ್ಲುಗಾವಲು ಯಾವ್ದಂದ್ರ ಸರಿಯಾದಂತ ಉತ್ತರ ಸ್ಟೆಪಿಸ್ ಹುಲ್ಲುಗಾವಲು. ನೋಡಿ, ಸ್ಟೆಪಿಸ್ ಹುಲ್ಲುಗಾವಲು ಅದಲ್ಲ, ಇದು ಪ್ರಪಂಚದಲ್ಲಿ ಅತ್ಯಂತ ಉದ್ದವಾಗಿ ಆವರಿಸಿದಂತ ಹುಲ್ಲುಗಾವಲು ಅಂತ ಗುರುತಿಸ್ತೀವಿ. ಜಗತ್ತಿನಲ್ಲಿ ಅತ್ಯಂತ ಉದ್ದವಾಗಿ ಆವರಿಸಿದಂತ ಹುಲ್ಲುಗಾವಲು. ಯಾವ ಎರಡು ದೇಶಗಳ ಮಧ್ಯೆ ಹಂಚಿಕೆಯಾಗಿದೆ ಹೇಳಿ? ಖಂಡಗಳ ಮಧ್ಯೆ. ಯಾವ ಎರಡು ಖಂಡಗಳ ಮಧ್ಯೆ? ಎಕ್ಸಲೆಂಟ್, ಅಕ್ಷಯ್, ಕರೆಕ್ಟ್ ಆನ್ಸರ್. ಯುರೋಪ್ ಮತ್ತು ಏಷ್ಯಾ ಖಂಡಗಳ ಮಧ್ಯೆ ಹಂಚಿಕೆಯಾಗಿದೆ. ಯುರೇಷಿಯಾ ಖಂಡ ಅಂತ ಕರಿತೀವಿ. ಆ ಯುರೋಪ್ ಮತ್ತು ಏಷ್ಯಾ ಖಂಡಗಳ ಎರಡೂ ಖಂಡಗಳ ಮಧ್ಯೆ ಹಂಚಿಕೆಯಾಗಿರುವಂತ ಒಂದು ಪ್ರಸಿದ್ಧವಾದ ಹುಲ್ಲುಗಾವಲು ಯಾವುದಂತಂದ್ರೆ ಅದು ಸ್ಟೆಪಿಸ್ ಅನ್ನುವಂತ ಹುಲ್ಲುಗಾವಲು. ಸ್ಟೆಪಿಸ್ ಹುಲ್ಲುಗಾವಲು ಯಾವ ಎರಡು ಖಂಡಗಳ ಮಧ್ಯೆ ಅಂದ್ರೆ ಯುರೋಪ್ ಮತ್ತು ಏಷ್ಯಾ ಖಂಡಗಳ ಮಧ್ಯೆ ಹಂಚಿಕೆಯಾಗಿದೆ. ನದಿ, ಉಪನದಿ, ನದಿ ಮುಖ, ನದಿ ಪಾತ್ರೆ. ನದಿಗೆ ಸಂಬಂಧಪಟ್ಟಂತೆ ಅತಿ ವಿಶಾಲವಾದ ಭೂ ಭಾಗ ಯಾವುದು? ಇದರಲ್ಲಿ ನದಿಯ ಭಾಗವಾಗಿದೆ, ಉಪನದಿಯ ಭಾಗವಾಗಿದೆ, ನದಿ ಮುಖದ ಭಾಗವಾಗಿದೆ, ನದಿ ಪಾತ್ರೆಯಾಗಿದೆ. ಯಾವುದು ಅತ್ಯಂತ ವಿಶಾಲವಾದ ಭೂಭಾಗ? ಇದರಲ್ಲಿ ಯಾವುದು ಅತ್ಯಂತ ವಿಶಾಲವಾದ ಭೂಭಾಗ ಅಂತಂದ್ರ ನದಿ ಪಾತ್ರೆನೇ ಅತ್ಯಂತ ವಿಶಾಲವಾದ ಭೂಭಾಗ. ನದಿ ಪಾತ್ರೆ ಅಂದ್ರೆ ಏನು? ರಿವರ್ ಬೇಸಿನ್ ಅಂತ ಕರಿತೀವಿ. ಉಪನದಿ ಆಗಿರಬಹುದು, ನದಿ ಆಗಿರಬಹುದು, ನದಿ ಮುಖಜ ಭೂಮಿ ಆಗಿರಬಹುದು, ನದಿ ಸಂಗಮ ಆಗಿರಬಹುದು, ಎಲ್ಲವನ್ನು ಒಳಗೊಂಡಿದೆ ನದಿ ಪಾತ್ರೆ. ಇದು ಇಡೀ ನಮ್ಮ ಶರೀರ ಅದಲ್ಲ, ಶರೀರ ನದಿ ಪಾತ್ರೆ ಇದ್ದಂಗ.
ಅದ್ರ ಉಪನದಿ ಅಂದ್ರೆ ಒಂದು ಕೈ ಇದ್ದಂಗ. ಇಲ್ಲಿ ಗಂಟ್ಲ ಮತ್ತು ಈ ಭಾಗ ಇದೆಯಲ್ಲ, ಇದನ್ನ ನದಿ ಸಂಗಮ ಅಂತ ಕರಿತೀವಿ. ಹೊಟ್ಟೆ ಅದು ಇಡೀ ನದಿಯ ಬಯಲು ಸೀಮೆ ಪ್ರದೇಶ ಅದು. ಹೊಟ್ಟಿನ ತೊಂಬರಿ ಫಸ್ಟ್ ಮೊದಲ. ನೆಕ್ಸ್ಟ್ ಲಾರೇಶಿಯಾ, ಪ್ಯಾಂಜಿಯಾ, ಪ್ಯಾಂಥಲಸ್, ಗೋಂಡ್ವಾನ್. ಭಾರತ ಯಾವುದರ ಒಂದು ಭಾಗವಾಗಿದೆ? ಭಾರತ ಯಾವುದರ ಒಂದು ಭಾಗವಾಗಿದೆ? ಭಾರತ ದೇಶ ಇದೆಯಲ್ಲ, ಯಾವುದರ ಒಂದು ಭಾಗ? ಭಾರತ ಯಾವುದರ ಒಂದು ಭಾಗ ಅಂದ್ರೆ ಗೋಂಡ್ವಾನದ ಒಂದು ಭಾಗ. ನೋಡಿ, ಭಾರತ ಎಂಬುದು ಗೋಂಡ್ವಾನದ ಒಂದು ಭಾಗ. ಗೋಂಡ್ವಾನ ಭೂಪ್ರದೇಶ ಇದೆಯಲ್ಲ, ಅದರ ಒಂದು ಭಾಗವನ್ನೇ ಭಾರತ ಅಂತ ಹೇಳಿ ಗುರುತಿಸ್ತೀವಿ. ಹಿಮಾಲಯ ಪರ್ವತಗಳು, ಅರಾವಳಿ ಬೆಟ್ಟಗಳು, ಪಶ್ಚಿಮ ಘಟ್ಟಗಳು, ಪೂರ್ವ ಘಟ್ಟಗಳು. ಮಹೇಂದ್ರಗಿರಿ ಎಂಬ ಪರ್ವತ ಎಲ್ಲಿ ಕಂಡು ಬರುತ್ತದೆ? ಮಹೇಂದ್ರಗಿರಿ ಪರ್ವತ ಎಲ್ಲಿ ಕಂಡು ಬರುತ್ತದೆ? ಇಂಪಾರ್ಟೆಂಟ್. ಮಹೇಂದ್ರಗಿರಿ ಎಂಬ ಪರ್ವತ ಮಹೇಂದ್ರಗಿರಿ ಪರ್ವತ ಎಲ್ಲಿ ಕಂಡು ಬರುತ್ತದೆ ಅಂದ್ರೆ ಸರಿ ಉತ್ತರ ಪೂರ್ವ ಘಟ್ಟಗಳಲ್ಲಿ ಕಂಡು ಬರುತ್ತದೆ. ಜಿಂದಾಗಢ ಪರ್ವತ ಆಗಿರಬಹುದು, ಮಹೇಂದ್ರಗಿರಿ ಪರ್ವತ ಆಗಿರಬಹುದು, ಎಲ್ಲ ಪೂರ್ವ ಘಟ್ಟಗಳಲ್ಲಿ ಕಂಡು ಬರ್ತವೆ. ಪೂರ್ವ ಘಟ್ಟಗಳಲ್ಲಿ ಮಹೇಂದ್ರಗಿರಿ ಎಂಬುದು. ಕಾಂಚನಜುಂಗ, ನಂದಾದೇವಿ, ಮೌಂಟ್ ಎವರೆಸ್ಟ್, ಧವಳಗಿರಿ. ABCD, CBAD, CDA, BA, CD, AB. ಅನುಕ್ರಮವಾದ ಶಿಖರಗಳು ಯಾವುವಲ್ಲ? ಮಿಸ್ ಆಯ್ತು. ಫಸ್ಟ್ ಮೌಂಟ್ ಎವರೆಸ್ಟ್. ಎರಡನೇದ್ದು ಕಾಂಚನಜುಂಗ. ಎ ಯಾವ್ದು ಕೊಟ್ಟಿನ? ಸಿ ಆದ್ಮೇಲೆ ಎ ಯಾವೂ ಇಲ್ಲ, ಕೊಟ್ಟೆ ಇಲ್ಲ ನಾನು. ಕಾಂಚನಜುಂಗ ಫಸ್ಟ್ ಮೌಂಟ್ ಎವರೆಸ್ಟ್, ಎರಡನೇದು ಕಾಂಚನಜುಂಗ, ನೆಕ್ಸ್ಟ್ ಧವಳಗಿರಿ, ನೆಕ್ಸ್ಟ್ ಮಾಕಲು, ನೆಕ್ಸ್ಟ್ ನಂಗ ಪರ್ವತ. ಮೌಂಟ್ ಎವರೆಸ್ಟ್, ಕಾಂಚನಜುಂಗ, ಧವಳಗಿರಿ, ಮಾಕಲು, ಚೊಯ್ಯು, ನಂಗ ಪರ್ವತ, ನಂದಾದೇವಿ. ಅನುಕ್ರಮವಾದ ಶಿಖರಗಳೆಲ್ಲ ಇವು ಭಾರತ ದೇಶದಲ್ಲಿ ಕಂಡುಬರುವ ಅತ್ಯಂತ ಎತ್ತರವಾದ ಶಿಖರಗಳು. ಮೌಂಟ್ ಎವರೆಸ್ಟ್, ಕಾಂಚನಜುಂಗ, ಧವಳಗಿರಿ, ಮಾಕಲು, ಚೊಯ್ಯು, ನಂಗ ಪರ್ವತ, ನಂದಾದೇವಿ, ಮಾನ್ಸಲು ಇವೆಲ್ಲ ಭಾರತ ದೇಶದ ಅತಿ ಎತ್ತರವಾದ ಶಿಖರಗಳು. ಕರ್ನಾಟಕ ರಾಜ್ಯದಲ್ಲಿ ಮುಳ್ಳಯ್ಯನಗಿರಿ, ಬಾಬಾ ಬುಡನಗಿರಿ, ಕುದುರೆಮುಖ, ದೇವಿರಮ್ಮನ ಬೆಟ್ಟ, ರುದ್ರಗಿರಿ, ಪುಷ್ಪಗಿರಿ, ಬ್ರಹ್ಮಗಿರಿ, ಕೊಡಚಾದ್ರಿ ಎಲ್ಲ ಅನುಕ್ರಮವಾಗಿನೇ ಕೇಳ್ತಾನೆ. ಒಂದೊಂದು ಕೇಳಂಗಿಲ್ಲ ಕ್ವಶನ್, ಅನುಕ್ರಮವಾಗಿನೇ ಬರ್ತಾವ ಪ್ರಶ್ನೆಗಳು.
ನೆಕ್ಸ್ಟ್ ಈ ಕೆಳಗಿನ ಯಾವ ಪರ್ವತವನ್ನ ಸಾಗರ ಮಾತಾ ಅಥವಾ ಸಾಗರ ಮಾಲಾ ಎಂದು ಕರೆಯುತ್ತಾರೆ? ಸಾಗರ ಮಾತಾ ಎಂದು ಕರೆಯುತ್ತಾರೆ. ಯಾವ ಪರ್ವತವನ್ನ ಸಾಗರ ಮಾತಾ ಎಂದು ಕರೆಯುತ್ತಾರೆ ಅಂದ್ರೆ ನೇಪಾಳ ದೇಶದಲ್ಲಿ ಮೌಂಟ್ ಎವರೆಸ್ಟ್ ಅನ್ನ ಸಾಗರ ಮಾತಾ ಅಂತ ಕರೀತಾರೆ. ಸಾಗರ ಮಾತಾ. ಚೀನಾ ದೇಶದಲ್ಲಿ ಚೋಮ್ಲಂಗ್ಮಾ ಅಂತ ಕರೀತಾರೆ. ಚೀನಾ ದೇಶದಲ್ಲಿ ಚೋಮ್ಲಂಗ್ಮಾ. ಚೀನಾದಲ್ಲಿ ಚೋಮ್ಲಂಗ್ಮಾ ಅಂತ ಕರೆದರೆ ನೇಪಾಳದಲ್ಲಿ ಸಾಗರ ಮಾತಾ. ಮೌಂಟ್ ಎವರೆಸ್ಟ್ ಇರುವ ಇನ್ನೊಂದು ಹೆಸರು ಅದು. ನಂದಾದೇವಿ ಉತ್ತರಾಖಂಡದಲ್ಲಿ ಕಂಡು ಬರುತ್ತದೆ.